ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಓಂ ನಮಃ ಶಿವಾಯ. ಬಂಧುಗಳೇ, ಒಂದು 140 ಕಿಲೋಮೀಟರ್ ದೂರದಲ್ಲಿ, ಬೆಂಗಳೂರಿಂದ ಒಂದು 140 ಕಿಲೋಮೀಟರ್ ದೂರದಲ್ಲಿ ಈ ಮುಡುಕುತೊರೆ ಅನ್ನೋ ಒಂದು ಜಾಗ ಸಿಗುತ್ತೆ ನಮಗೆ. ಈ ಜಾಗದ ವಿಶೇಷತೆ ಏನಂದರೆ, ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಕಪಿಲ ಮುನಿಗಳು. ಇನ್ನು ಸ್ಥಳ ಮಹಿಮೆಗೆ ಹೋದರೆ, ಒಬ್ಬರು ಹಸು ಸಾಕ್ತಾ ಇರ್ತಾರೆ. ಪ್ರತಿದಿನ ಅವು ಹಸುಗಳು ತಾವೇ ಬಂದು ಮೇಯ್ತಾ ಇರ್ತವೆ. ಮನೆಗೆ ಹೋದ್ಮೇಲೆ ಹಾಲು ಕರಿತಾ ಇರಲ್ಲ, ಒಂದು ಹಸು ಮಾತ್ರ. ಯಾಕೆ ಅಂತ ನೋಡ್ತಾ ಇರ್ತಾರೆ. ಒಂದಿನ ಹಸುನ ಹುಡುಕೊಂಡು ಆ ಹಸು ಮಾಲೀಕ ಇಲ್ಲಿಗೆ ಬರ್ತಾನೆ. ಆವಾಗ ಬಂದಾಗ ಇಲ್ಲಿ ಆ ಹಸು ಒಂದು ಹುಲ್ಲಿನ ಮೇಲೆ ತನ್ನಷ್ಟಕ್ಕೆ ತಾನೇ ಹಾಲು ಬಿಡ್ತಾ ಇರುತ್ತೆ, ಅಂದರೆ ತನ್ನಷ್ಟಕ್ಕೆ ತಾನೇ ಹಾಲು ಕರಿತಾ ಇರುತ್ತೆ. ಅವಾಗ ನೀನು ಇಲ್ಲಿ ಬಂದು ಏನೋ ಮಾಡ್ತಾ ಇದೆ ಅಂದ್ಬಿಟ್ಟು ಆ ಹಸುನ ಹತ್ಯೆ ಮಾಡ್ತಾನೆ. ಆವಾಗ ಬಂದು ನೋಡಿದ್ರೆ, ಆ ಹುಲ್ಲನ್ನ ಸರಿಸಿ ನೋಡಿದ್ರೆ ಅಲ್ಲಿ ಕೆಳಗಡೆ ಶಿವಲಿಂಗ ಇರುತ್ತೆ. ಅದೇ ಈ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಆಗ ನಾನು ಹಸುನ ಹತ್ಯೆ ಮಾಡಿಬಿಟ್ಟೆ ಅಂತ ತನಗೆ ಪಾಪ ಪ್ರಜ್ಞೆ ಕಾಡಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾನೆ. ಹಾಗಾಗಿ ಇಲ್ಲಿ ದೇವಸ್ಥಾನ ಅದನ್ನು ಕಪಿಲ ಮಹರ್ಷಿಗಳಿಂದ ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಬಂಧುಗಳೇ, ಈ ದೇವಸ್ಥಾನಕ್ಕೆ ಮತ್ತು ಶ್ರೀಶೈಲ ದೇವಸ್ಥಾನಕ್ಕೂ ಒಂದು ನಂಟಿದೆ. ಹೆಂಗೆ ಅಂದರೆ, ಅಮ್ಮನವರಾದಂಥ ಭ್ರಮರಾಂಬಿಕಾ ತಾಯಿಯವರು ಅವರ ತವರು ಮನೆ ಬಂದ್ಬಿಟ್ಟು ಪರ್ವತರಾಜ ಪಟ್ಟಣ, ಅಂದರೆ ಈಗಿನ ಶ್ರೀಶೈಲ. ಅವರು ಗಂಡನ ಮನೆ ಬಂದು ಮುಡುಕುತೊರೆ. ಅಮ್ಮನವರಲ್ಲಿ ಹರಕೆ ಕಟ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಇಲ್ಲಿ ಭಕ್ತ ಸಮೂಹ ಸಹಿತ ಹೇಳ್ತಾ ಇದೆ. ಇನ್ನು ಮುಡುಕುತೊರೆ ಅಂತ ಯಾಕೆ ಹೆಸರು ಬಂತು ಅಂದರೆ, ಈ ನದಿನ ನೋಡ್ಬೋದು ನೀವು. ಇಲ್ಲಿ ಮುರಿದಂಗಿದೆ, ಮುರುಕುತೊರೆ ಅಂತ ಮಾತಲ್ಲಿ ಇದು ಮುಂದೆ ಮುಡುಕುತೊರೆಯಾಗಿ ಬದಲಾಯಿತು ಹೆಸರು ಅಂತ ಒಂದು ಇತಿಹಾಸ ಇದೆ ಈ ಊರಿನ ಹೆಸರಿನ ಬಗ್ಗೆ. ಇನ್ನು ಕೆಳಗಡೆಯಿಂದ ನಾವು ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಬರಬೇಕು ಅಂದರೆ, ಕೆಳಗಡೆಯಿಂದಾನೇ ಬಂದರೆ 1001 ಮೆಟ್ಲಿದೆ. ಇವಾಗ ಮಧ್ಯದವರೆಗೂ ರೋಡ್ ಮಾಡಿದ್ದಾರೆ, ಅಲ್ಲಿವರೆಗೂ ಗಾಡಿ ಬರುತ್ತೆ. ಅಲ್ಲಿಂದ ಸುಮಾರು 200 ಮೆಟ್ಲಾಗುತ್ತೆ ಮೇಲೆ ದೇವಸ್ಥಾನ ತಲುಪಲಿಕ್ಕೆ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಬಳಗಕ್ಕೆ ಇದನ್ನು ಕಳಿಸ್ಕೊಡಿ. ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.